ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಬ್ಯೂಟಿಫುಲ್ ವರ್ಲ್ಡ್ ಚಾನಲ್. ಇವತ್ತು ನಾವು ಸಬ್ಬಸಿಗೆ ಸೊಪ್ಪಿನ ಬಸ್ಸಾಂಬಾರ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟದಷ್ಟು ಹೆಸರು ಕಾಳನ್ನ ನಾನು ಹಾಕ್ತಾ ಇದ್ದೀನಿ. ಹೆಸರು ಕಾಳು ಹಾಕಿಬಿಟ್ಟು ನಾನೀಗ ಅದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ತಿದ್ದೀನಿ. ನೀರು ಹಾಕಿಬಿಟ್ಟು ನಮಗೆ ಆ ಕಾಳು ಸೊಪ್ಪು ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಮೊದಲೇ ಉಪ್ಪು ಹಾಕಿಬಿಟ್ಟು ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಕ್ಲೋಸ್ ಮಾಡಿ ಈಗ ನಾವು ಇದನ್ನು ಒಂದು ವಿಷಲ್ ಓಡಿಸೋಣ ಸ್ನೇಹಿತರೆ, ಸಾಕು. ಒಂದು ವಿಷಲ್ಗೆ ಚೆನ್ನಾಗೇ ಬೆಂದಿರುತ್ತೆ ಸ್ನೇಹಿತರೆ. ಹೆಸರು ಕಾಳಲ್ಲಿ ತುಂಬಾ ಆರೋಗ್ಯಕರ ಗುಣಗಳಿದ್ದಾವೆ ಸ್ನೇಹಿತರೆ. ನಾವೀಗ ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ನಾನು ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಅರ್ಧ ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ನೇಹಿತರೆ ಬಸ್ಸಾಂಬಾರು ಮಾಡಬೇಕು ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ, ಸುಟ್ಕೊಳ್ತಾ ಇದ್ದೀನಿ. ಹೇಗೆ ಅಂದರೆ ಸ್ವಲ್ಪ ಸುಟ್ಟರೆ ಸಾಕು. ಆಮೇಲೆ ಅದನ್ನು ಎತ್ತಿಟ್ಬಿಟ್ಟು ನಾನೀಗ ಬಸ್ಸಾಂಬಾರಿಗೆ ಹಸಿಮೆಣಸಿಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಮೆಣಸಿಕಾಯಿ ಹಾಕೋಲ್ಲ, ಖಾರದ ಪುಡಿ ಹಾಕ್ಕೊಳ್ತಾರೆ. ನಾನೀಗ ಹಸಿಮೆಣಸಿಕಾಯಿನ ಸ್ವಲ್ಪ ಸುಟ್ಕೊಳ್ತಿದ್ದೀನಿ. ಹಸಿಮೆಣಸಿಕಾಯಿ ಸುಟ್ಕೊಂಡಾದ್ಮೇಲೆ ನಾನೀಗ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಅರ್ಧ ನಾನು ಸುಟ್ಕೊಂಡಿದ್ದೆ, ಸೊ ಇನ್ನು ಅರ್ಧ ಈರುಳ್ಳಿನ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಹಸಿ ಬೆಳ್ಳುಳ್ಳಿನ ಸಹ ನಾನು 4 ಹಾಗೆ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ, ನಾನು ಪೂರ್ತಿ ಹಸಿಮೆಣಸಿಕಾಯಿನೇ ಹಾಕೋದಿಲ್ಲ, ಏಕೆಂದರೆ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಸೊ ನಾನು ಸ್ವಲ್ಪ ಹಸಿರುಗಾಯಿ ಹಾಕ್ತೀನಿ. ನೆಕ್ಸ್ಟು ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ಆಮೇಲೆ ನಾನು ಈಗ ಅದಕ್ಕೆ 1.5 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿ ಅದಕ್ಕೆ ನಿಂಬೆಹಣ್ಣು ಗಾತ್ರದ ಸ್ವಲ್ಪ ನಿಂಬೆಹಣ್ಣಷ್ಟು, ಸ್ಮಾಲ್ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಹುಳಿ ಜಾಸ್ತಿ ಇರಬೇಕಾಗತ್ತೆ, ಒಬ್ಬೊಬ್ಬರಿಗೆ ಹುಳಿ ಕಡಿಮೆ ಇರಬೇಕಾಗತ್ತೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನೀಗ ಅದು ಬೆಂದಿದೆ ಸ್ನೇಹಿತರೆ, ಸೊಪ್ಪೆಲ್ಲ ಬೆಂದಿದೆ. ಸೊ ನಾನೀಗ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಖಾರಕ್ಕೆ ಸ್ವಲ್ಪ ಸೊಪ್ಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಖಾರಕ್ಕೆ ಸೊಪ್ಪು ಕಾಳು ಹಾಕಿದ್ರೆ ಅದು ಸ್ವಲ್ಪ ರುಚಿ ಚೆಂದ ಬರುತ್ತೆ. ಸೊ ನಾನೀಗ ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಈಗ ಅದನ್ನು ಕಾಯಿನೂ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ಕಾಯಿ ಹಾಕಿಬಿಟ್ಟು ಈಗ ಅದನ್ನು ರುಬ್ತೀನಿ. ರುಬ್ಬಿ ಆದಮೇಲೆ ನಾನೀಗ ಒಗ್ಗರಣೆ ಹಾಕೋಕ್ಕೆ ಸಾಂಬಾರಿಗೆ ಪಾತ್ರೆ ಇಟ್ಕೊಳ್ತಿದ್ದೀನಿ ಸ್ನೇಹಿತರೆ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನೀಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ. ನಂದದು ಬಾಕ್ಸ್ ಹೊಡೆದೋಗಿದೆ, ಸೊ ಸೈಡಲ್ಲಿದ್ದರೆ ನಾನು ಹಂಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಕರಿಬೇವಿನ ಸೊಪ್ಪು ಸ್ನೇಹಿತರೆ. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇದ್ದರೆ ಹಾಕಿ, ನನ್ನ ಹತ್ರ ಸ್ವಲ್ಪ ಇತ್ತು, ಸೊ ನಾನು ಸ್ವಲ್ಪ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್. ಸೊ ನಾನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಸ್ವಲ್ಪ ಬಾಡಿಸಿ ಸ್ನೇಹಿತರೆ. ಅದರ ಸ್ವಲ್ಪ ಎಣ್ಣೆಗೆಂಪಾಗೋ ತನಕ ಸ್ವಲ್ಪ ಬಾಡಿಸ್ಬಿಟ್ಟು ಈಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಖಾರನ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನಾನು ಪಕ್ಕದಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 6-7 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದನ್ನು ನಾನು ಕಾಳಿಗೆ ಒಗ್ಗರಣೆ ಹಾಕೋಕ್ಕೋಸ್ಕರ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟು ನೀಟಾಗಿ ಅದನ್ನೆಲ್ಲ ಖಾರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಇದು ಮಾಡಿಬಿಟ್ಟು ಅದು ರಸ ತೆಗೆದಿರ್ತೀನಲ್ಲ ಸ್ನೇಹಿತರೆ, ಕಾಳಿಂದು ರಸ ಬಸ್ತು ತೆಗೆದಿರ್ತೇನೆ. ಸೊ ಆ ರಸನ ನಾನೀಗ ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ನಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಆ್ಯಡ್ ಮಾಡ್ಕೋಬೇಕು. ನಮ್ಮ ಮನೇಲಿ ತುಂಬ ತೆಳು ಸಾಂಬಾರಾದರೆ ತಿನ್ನಲ್ಲ, ಸೊ ನಾನಾಗಿ ಸ್ವಲ್ಪ ತಿಕ್ಕಾಗೆ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಎಷ್ಟು ಉಪ್ಪು ರುಚಿಗೆ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಬೇಯೋಕ್ಕೂ ಹಾಕಿರ್ತೀರ ಸೊಪ್ಪು ಬೇಯೋದಕ್ಕೋಸ್ಕರ, ಮತ್ತು ಇದಕ್ಕೆ ನೋಡಿ ಹಾಕಿ ಸ್ನೇಹಿತರೆ, ಏಕೆಂದರೆ ಮತ್ತು ಅದು ಇದು ಸೇರಿ 2 ಉಪ್ಪು ಆದರೆ ಕಷ್ಟ ಆಗುತ್ತೆ ಅಲ್ವಾ. ಸೊ ನಾನೀಗ ಅದನ್ನು ಸಾಂಬಾರೀಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಬಸ್ಸಾಂಬಾರನ್ನ ಯಾವತ್ತೂ ಕುದಿಸ್ಬಾರ್ದು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಅದನ್ನು ಆಫ್ ಮಾಡಿ ಎತ್ತಿಡಬೇಕು. ನೆಕ್ಸ್ಟ್ ಸ್ನೇಹಿತರೆ, ಈಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಳಿಗೆ ಒಗ್ಗರಣೆ ಹಾಕೋದಕ್ಕೋಸ್ಕರ. ಆಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಚಿಟ ಅಂತ ಸಿಡಿದ ಮೇಲೆ ಸ್ನೇಹಿತರೆ ನಾನೀಗ ಈರುಳ್ಳಿ ಹಾಕ್ಕೊಳ್ತೀನಿ. ಈಗ ನಾನು ಇದಕ್ಕೆ
ಹಸಿಮೆಣಸಿನ್ಕಾಯಿ ನಾನು ಉದ್ದುದ್ದ ಹೆಚ್ಚಿದ್ದೀನಿ. ಯಾಕೆ ಅಂದರೆ ನನ್ನ ಮಕ್ಕಳು ಸಣ್ಣ ಸಣ್ಣ ಸಿಕ್ಕಿದ್ರೆ ತಿನ್ನೋಲ್ಲ ಸ್ನೇಹಿತರೆ, ಆಮೇಲೆ ಖಾರ ಅಂತ ಅಳ್ತಾರೆ. ಸೊ ನಾನಾಗಿ ಉದ್ದುದ್ದ ಹೆಚ್ಚಿದ್ದೀನಿ. ಉದ್ದುದ್ದ ಹೆಚ್ಚಿಟ್ರೆ ಅದು ಬೇಗ ಸಿಗುತ್ತೆ, ಸೊ ತೆಗ್ದು ಹಾಕ್ಬೋದು ಬೇಗ ಅಂತ. ನೆಕ್ಸ್ಟ್ ಸ್ನೇಹಿತರೆ ನಾನೀಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನೊಂದು 3 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು, ಮೆಣಸಿನ್ಕಾಯಿ ಬೇಡ ಅಂದರೆ. ಸೊ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬಟ್ ಉದ್ದುದ್ದ ಹೆಚ್ಚಿ ಹಾಕಿದ್ದೀನಿ. ಸೊ ನಾನೀಗ ಅದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ಥರ ಸ್ವಲ್ಪ ಬಾಡಿಸ್ತೀನಿ ಸ್ನೇಹಿತರೆ ಅದನ್ನು ಈರುಳ್ಳಿನ. ಈಗ ಅದಕ್ಕೆ ನಾನು ಕಾಳನ್ನ ಹಿಂಡಿ ನೀಟಾಗಿ ರಸ ಎಲ್ಲ ತೆಗೆದು ಇಟ್ಟಿದ್ದೀನಿ. ಸೊ ಈಗ ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಾಳನ್ನ ಪೂರ್ತಿಯಾಗಿ ಆ್ಯಡ್ ಮಾಡಾದಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಕಲಿಸ್ಬೇಕು. ಅದು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಬೇಕು. ನೀಟಾಗಿ ಕಲಿಸ್ಬಿಟ್ಟು ಸ್ನೇಹಿತರೆ ಇದು ಸೊಪ್ಪು ತಿನ್ನೋಕೆ ಚೆಂದ. ನಾವು ಬಾಕಿ ಟೈಮಲ್ಲಿ ಕೂಡ ಅದು ನಮಗೆ ಸಾಂಬಾರು ಮಾಡಲಿಲ್ಲ ಅಂದ್ರೂ ಹೆಸ್ರು ಕಾಳನ್ನ ಬೇಯಿಸ್ಬಿಟ್ಟು ಸೊಪ್ಪು ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಸೈಡ್ ಡಿಶ್ ಈ ಚಪಾತಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನೀಗ ಅದಕ್ಕೆ ಕಾಯಿ ನಾನು ತುರಿದಿಟ್ಕೊಂಡಿದ್ದೆ, ಸ್ವಲ್ಪ ಕಾಯಿ. ಸೊ ನಾನು ಕಾಯಿ ಹಾಕ್ಕೊಳ್ತಿದ್ದೀನಿ. ನಮಗೆ ಕಾಯಿ ಜಾಸ್ತಿ ಇರಬೇಕು, ಜಾಸ್ತಿ ಇದ್ದರೆ ಚೆಂದ ತಿನ್ನಲಿಕ್ಕೆ. ಒಬ್ಬರು ಕಾಯಿ ಕಡಿಮೆ ಹಾಕ್ತಾರೆ, ಒಬ್ಬೊಬ್ರಿಗೆ ಕಾಯಿ ಇಷ್ಟ ಆಗಲ್ಲ. ಸೊ ನನಗೆ ಕಾಯಿ ಜಾಸ್ತಿ ಇದ್ದರೆ ನಮ್ಮ ಮನೇಲಿ ತುಂಬ ಚೆನ್ನಾಗಿ ತಿಂತಾರೆ. ಸೊ ನಾನು ಹಾಗಾಗಿ ಕಾಯಿನ ಜಾಸ್ತಿ ಹಾಕಿದ್ದೀನಿ. ಅದು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಗೂರಾಡಿ ಗ್ಯಾಸ್ನ ಆಫ್ ಮಾಡಿ ಸಾಕು. ಈಗ ನಿಮಗೆ ಅದು ಕಾಳು ಸೊಪ್ಪು ತಿನ್ನೋದಕ್ಕೆ ರೆಡಿಯಾಗಿದೆ. ಈಗ ನೀವು ಇದನ್ನು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರು ಬಿಟ್ಕೊಂಡು ಕಾಳು ತಿಂತಾಯಿದ್ರೆ ಎಷ್ಟು ಚೆಂದ ಇರುತ್ತೆ ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.